ನದಿಯನ್ನ ಸ್ಥಳವನ್ನು ಕೂಡ ಪೂಜ್ಯ ಭಾವನೆಯಿಂದ ನೋಡತಕ್ಕಂತಹ ಒಂದು ಪರಂಪರೆ. ಹರಿವ ನದಿ, ಬೆಳೆದ ಗಿಡ ಮರಗಳು, ಹಾಗೆಯೇ ಉಸಿರಾಡುವ ಗಾಳಿ, ಹೀಗೆ ಪಂಚಭೂತಗಳಲ್ಲಿಯೂ ಕೂಡ ನಾವು ದೇವತಾ ಸ್ವರೂಪವನ್ನ ನೋಡಿ ನಮ್ಮ ಬದುಕನ್ನು ನಡೆಸಿಕೊಂಡು ಹೋಗ್ತಾ ಇರತಕ್ಕಂತಹದ್ದು ಒಂದು ವಿಶೇಷವೇ ಸರಿ. ಇಂತಹ ಪುಣ್ಯತಮವಾದಂತಹ ಭರತ ಭೂಮಿಯಲ್ಲಿ ಹರಿಯತಕ್ಕಂತಹ ಪ್ರಕೃತಿಯಲ್ಲಿ ಇರತಕ್ಕಂತಹ ನದಿಯನ್ನ ಸಂರಕ್ಷಣೆ ಮಾಡಿಕೊಳ್ಬೇಕಾದದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ಪ್ರಕೃತಿಯಲ್ಲಿ ವಿಕೃತಿ ಉಂಟಾದಾಗ ಮನುಷ್ಯನಿಗೆ ಆತಂಕ ತಪ್ಪಿದ್ದಲ್ಲ. ಕಾರಣ ಮಾತ್ರದಿಂದ ಆ ವಿಕೃತಿ ಆಗದೇ ಇರತಕ್ಕಂತೆ ನಾವು ಇದ್ದ ಸ್ಥಿತಿಯಲ್ಲಿ ನದಿಯನ್ನು ಉಳಿಸಿಕೊಳ್ಬೇಕಾದಂತಹ ಜವಾಬ್ದಾರಿಯೂ ಕೂಡ ಇದೆ. ಸಂಘೇ ಶಕ್ತಿ ಕಲವು ಯುಗೆ, ಸಂಘಟನೆಯಿಂದ ಆಗದೇ ಇರತಕ್ಕಂತಹ ಕೆಲಸಗಳೇ ಇಲ್ಲ. ಆದ್ದರಿಂದ ಸಂಘಶಕ್ತಿ ಅಂದರೆ ಒಟ್ಟಾಗಿ ಮಾಡತಕ್ಕಂತಹ ಒಂದು ಸಂಘಶಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯನ್ನು ಪಡೆಯುತ್ತದೆ. ಹಾಗಾಗಿ ನದಿಯ ಸಂರಕ್ಷಣೆ ಬಹುಮುಖ್ಯವಾದಂತಹ ವಿಷಯವಾದದ್ರಿಂದ ಮತ್ತು ನಾವು ಪೂಜನೀಯವಾದಂತಹ ವಸ್ತುಗಳನ್ನು ಸರಿಯಾದಂತಹ ಸಂದರ್ಭದಲ್ಲಿ ಪೂಜಿಸುವುದರಿಂದ ಆ ನದಿಯಲ್ಲಿರತಕ್ಕಂತಹ ವಿಶೇಷವಾದ ಶಕ್ತಿ ಹೇಳುವಂತಹದ್ದು ನಮಗೆ ಆತ್ಮಸ್ಥೈರ್ಯ ಬಲವನ್ನು ಕೊಡಬಲ್ಲದು. ಆ ಕಾರಣದಿಂದ ಈ ಹೊತ್ತಿನಲ್ಲಿ ಎಲ್ಲರೂ ಸೇರಿ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ಗಂಗಾರತಿಯನ್ನು ಮಾಡ್ತಾ ಇರತಕ್ಕಂತಹದ್ದು, ಅಘನಾಶಿನಿ ಆರತಿಯನ್ನು ಮಾಡ್ತಾ ಇರತಕ್ಕಂತಹದ್ದು ಬಹಳ ಉತ್ತಮವಾದಂತಹ ವಿಷಯ, ಉತ್ಸಾಹವಾದಂತಹ ವಿಷಯ. ಹಾಗಾಗಿ ನಮ್ಮ ಜೀವನ ಹೇಗಿದೆ ಅಂತ ಹೇಳಿದ್ರೆ ವ್ಯಾಸರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಜೀವನ ಹೇಳುವಂತಹದ್ದು ದೊಡ್ಡದಾಗಿ ಹರಿಯತಕ್ಕಂತಹ ನದಿಯಂತೆ. ಆದ್ದರಿಂದ ಜೀವನಂ ಸಲಿಲಂ ಜಲಂ ಎಂಬುದಾಗಿ ಅಮರಕೋಶದಲ್ಲಿ ಒಂದು ಮಾತು ಬರ್ತದೆ. ಈ ಜೀವನ ಹೇಳುವಂತಹದ್ದು ನದಿಯಂತೆ ಹರಿತಾ ಇರ್ತದೆ, ದಿನ ಕಳೀತಾ ಇರ್ತದೆ. ಆ ಹರಿಯುವಂತಹ ನದಿಯ ಭಾಗ್ಯವನ್ನು ನಾವು ಉಳ್ಕೊಳ್ಬೇಕು ಅಂತ ಆದರೆ ಅದಕ್ಕೆ ನಮ್ಮ ಒಂದು ಆತ್ಮಸ್ಥೈರ್ಯವು, ನಮ್ಮ ಒಂದು ನೈತಿಕ ಬಲವೂ ಕೂಡ ಕಾರಣವಾಗಿರ್ತದೆ. ಹಾಗಾಗಿ ಸಂರಕ್ಷಣೆಯನ್ನು ಮಾಡಿಕೊಂಡು ನಾವು ಬದುಕನ್ನು ಸಂತೋಷವಾಗಿ ಕಳೆಯೋಣ. ಆ ಭಗವತಿಯ ಒಂದು ಅನುಗ್ರಹದಿಂದ, ಗುರುಗಳ ಒಂದು ಆಶೀರ್ವಾದದಿಂದ, ದೇವತಾನುಗ್ರಹದಿಂದ ನಮ್ಮ ಬದುಕಿನಲ್ಲಿ ಸುಂದರವಾದಂತಹ ಸನ್ನಿವೇಶಗಳನ್ನು ಸದಾ ಸರ್ವದಾ ಸಂರಕ್ಷಿಸಿಕೊಳ್ಳೋಣ ಹೇಳ್ತಕ್ಕಂತಹ ಆಶಯವನ್ನು ನಾವು ನದಿಯಲ್ಲಿ ತಾಯಿಯಾದ ಭಗವತಿಯಾದ ಆ ಗಂಗಾ ಮಾತೆಯಲ್ಲಿಯೂ ಗುರುಗಳ ಚರಣಾರವಿಂದದಲ್ಲಿಯೂ ಕೂಡ ಅನನ್ಯ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಮಾಡಿದಂತಹ ಈ ಪೂಜಾದಿಗಳು ಮುಂದೆ ಮಾಡತಕ್ಕಂತಹ ಗಂಗಾರತಿಯಿಂದಲೂ ಕೂಡ ಪ್ರೀತಳಾದಂತಹ ಆ ಗಂಗಾ ಮಾತೆ ನಮ್ಮನ್ನು ಸಂರಕ್ಷಣೆಯನ್ನು ಮಾಡಲಿ, ನಮ್ಮ ಜಲವನ್ನು ನೆಲವನ್ನು ಸಂರಕ್ಷಣೆಯನ್ನು ಮಾಡಲಿ ಹೇಳ್ತಕ್ಕಂತಹ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಎಲ್ಲರಿಗೂ ಲೋಕದ ಸಮಸ್ತರಿಗೂ ಕೂಡ ಕ್ಷೇಮವಾಗಲಿ ಹೇಳ್ತಕ್ಕಂತಹ ಆಶೀರ್ವಾದದ ಎರಡು ಮಾತನ್ನು ನೀಡ್ತೇನೆ. ಮುಂದೆ ವಿಶೇಷವಾಗಿ ಅತಿಥಿ ಅಭ್ಯಾಗತರು ಹೊಂದಿದ್ದಾರೆ. ಅವರ ಮಾತುಗಳು ಆದ ನಂತರದಲ್ಲಿ ಗಂಗಾರತಿಯ ಕಾರ್ಯಕ್ರಮ.